ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತಹ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಾನಾ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬಿಡದಿಯ ರಿಕ್ಕಿ ರೈ ನಿವಾಸದ ಬಳಿ ಖಾಕಿ ಪೊಲೀಸರು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಮೆಟಲ್ ಡಿಟೆಕ್ಟರ್ ಮೂಲಕ ಇಂಚಿಂಚು ಪರಿಶೀಲನೆ ಮಾಡುತ್ತಿದ್ದಾರೆ. ಒಂದೇ ಕಾಟ್ರೇಜ್ ಪತ್ತೆಯಾಗಿತ್ತು, ಮತ್ತೊಂದು ಇನ್ನೂ ಕೂಡ ಸಿಕ್ಕಿಲ್ಲ. ಅದಕ್ಕೋಸ್ಕರ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಿಕ್ಕಿ ರೈ ಕೊಲೆ ಮಾಡಲು ಸುಪಾರಿ ನೀಡಿದ್ದು ಯಾರು ಅನ್ನೋ ಅನುಮಾನದ ಮೇಲೆ ರಾಮನಗರ ಪೊಲೀಸರಿಗೆ ತಲೆನೋವಾಗಿರುವಂತಹ ಫೈರಿಂಗ್ ವಿಚಾರ ಈಗ ಅಂಡರ್ ವರ್ಲ್ಡ್ ಲಿಂಕ್ ಇದೆಯಾ ಅನ್ನೋ ಅನುಮಾನ. ಹಾಗಾಗಿ ಸಿಸಿಬಿ ತನಿಖಾ ತಂಡ ಕೂಡ ಎಂಟ್ರಿ ಕೊಟ್ಟಿದೆ. ಇವತ್ತು ಆಸ್ಪತ್ರೆಯಲ್ಲಿ ರಿಕ್ಕಿ ರೈ ಹೇಳಿಕೆಯನ್ನ ಕೂಡ ಪಡೆಯಲಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಸಿಸಿಬಿ ಎಂಟ್ರಿ ಆಗಿದೆ. ಸಿಸಿಬಿಯವರು ಯಾವ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ? ಮತ್ತೊಂದು ಕಡೆ ಒಂದು ಕಾಟ್ರೇಜ್ ಮಾತ್ರ ಸಿಕ್ಕಿತ್ತು, ಇನ್ನೊಂದಕ್ಕೋಸ್ಕರ ಮೆಟಲ್ ಡಿಟೆಕ್ಟರ್ ಮೂಲಕ ಅದನ್ನ ಪತ್ತೆ ಹಚ್ಚುವ ಕೆಲಸಗಳಾಗ್ತಾ ಇದೆ. ಓವರ್ ಆಲ್ ಈ ಕ್ಷಣದ ತನಿಖೆ ಹೇಗೆ ಸಾಗ್ತಾ ಇದೆ ಧ್ರುವ? ನಾಗೇಂದ್ರ, ಮುಖ್ಯವಾಗಿ ಘಟನೆ ನಡೆದಂತ ಸ್ಥಳ ಏನಿದೆ ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಈಗ ಸದ್ಯ ರಾಮನಗರ ಪೊಲೀಸರು ಬಿಡು ಬಿಟ್ಟಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಪೊಲೀಸರು ಸಾಕ್ಷ್ಯಾಧಾರಗಳ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶ್ವಾನದಳ ಒಂದು ಎಂಟ್ರಿ ಆಗಿ ಅಂದ್ರೆ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ರೆ, ಈಗ ಮೆಟಲ್ ಡಿಟೆಕ್ಟರ್ ಗಳ ಮೂಲಕ ಕೂಡ ಸಾಕ್ಷ್ಯಾಧಾರೆಯನ್ನ ಕಲೆ ಹಾಕ್ತಾ ಇದ್ದಾರೆ. ಮುಖ್ಯವಾಗಿ 2 ಸುತ್ತಿನ ಗುಂಡನ್ನ ಹಾರಿಸಲಾಗಿತ್ತು, ಆದ್ರೆ ನಿನ್ನೆ ಒಂದು ಕಾಟ್ರೇಜ್ ಮಾತ್ರ ಪತ್ತೆಯಾಗಿದೆ. ಇನ್ನೊಂದು ಕಾಟ್ರೇಜ್ಗಾಗಿ ಈಗ ಸದ್ಯ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಫಾರ್ಮ್ ಹೌಸ್ ನ ಘಟನೆ ನಡೆದ ಸ್ಥಳದಲ್ಲೇ ಏನಾದ್ರೂ ಕ್ಲೂ ಸಿಗಬಹುದಾ ಅನ್ನುವಂಥದ್ದು ಈಗ ಪೊಲೀಸರಿಗೆ ಇರುವಂತಹ ಒಂದು ಟಾಸ್ಕ್ ಆಗಿದೆ. ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಗೆ 3 ತಂಡವನ್ನ ಡಿವೈಎಸ್ಪಿ ನೇತೃತ್ವದ ತಂಡವನ್ನ ರಚನೆ ಮಾಡಲಾಗಿದೆ. ಒಂದು ತಂಡ ಆರೋಪಿಗಳಿಗಾಗಿ ಪತ್ತೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ತಂಡ ಸಾಕ್ಷ್ಯಾಧಾರಗಳ ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತು ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ ಜೊತೆಗೆ ಮೆಟಲ್ ಡಿಟೆಕ್ಟರ್ ಜೊತೆಗೆ ಎಂಟ್ರಿ ಆದಂತಹ ಅಧಿಕಾರಿ ಪೊಲೀಸರು ಇಂಚಿಂಚು ಶೋಧವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ 7 ಜನ ಮನೆ ಕೆಲಸದವರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಒಂದು ಕೇಸ್ನಲ್ಲಿ ಮತ್ತೊಂದು ಆಯಾಮ ಅಂತ ಹೇಳಿದ್ರೆ ಅಂಡರ್ವರ್ಲ್ಡ್ ಭೂಗತ ಲೋಕದ ಏನಾದ್ರೂ ನಂಟಿದೆಯಾ, ಇದರ ಯಾವುದಾದ್ರೂ ವೈಷಮ್ಯದ ಹಿನ್ನೆಲೆ ಅಟ್ಯಾಕ್ ಮಾಡಿಸಲಾಯ್ತಾ ಎನ್ನುವಂತ ಒಂದು ಅನುಮಾನವೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿ ಕೂಡ ಎಂಟ್ರಿ ಆಗಿ ತನಿಖೆಯನ್ನ ನಡೆಸ್ತಾ ಇದೆ. ಕಾರಣ ಇಷ್ಟೇ, ಮಾಜಿ ಭೂಗತ ಲೋಕದ ದೊರೆ ಮುತ್ತಪ್ಪರೈ ಇವರ ಪುತ್ರ ಈ ರಿಕ್ಕಿ ರೈ ಏನು ಇವ್ರ ಮೇಲೆ ಯಾರಾದ್ರೂ ದ್ವೇಷವನ್ನ ಇಟ್ಟಿದ್ರ ಅಥವಾ ಭೂಗತ ಲೋಕದ ಜೊತೆಗೆ ರಿಕ್ಕಿ ರೈಗೆ ಏನಾದ್ರೂ ನಂಟಿತ್ತ ಎನ್ನುವಂತ ಒಂದು ತನಿಖೆಯನ್ನ ಕೂಡ ಸಿಸಿಬಿ ಪೊಲೀಸರು ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಆರೋಪಿಗಳ ಸುಳಿವು ಕೂಡ ಪೊಲೀಸರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಅಲರ್ಟ್ ಆದಂತಹ ರಾಮನಗರ ಪೊಲೀಸರು ಹಾಗೆ ಬಿಡದಿ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿಗಳು ಯಾರು ಅನ್ನೋದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಎಫ್ಐಆರ್ ನಲ್ಲಿ ಒಟ್ಟು 4 ಹೆಸರನ್ನ ಮೆನ್ಷನ್ ಮಾಡಲಾಗಿತ್ತು. ಆದ್ರೆ ಈಗ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿರುವಂತವರು ಅಟ್ಯಾಕ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಅವ್ರ ಮೂಲಕ ಏನಾದ್ರೂ ಅಟ್ಯಾಕ್ ಆಯ್ತಾ ಅನ್ನುವಂತ ಆಂಗಲ್ ನಲ್ಲಿ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಯಾರು ಬಂದು ಗುಂಡನ್ನ ಹೊಡೆದ್ರು ಅವರನ್ನ ಬಂಧನ ಮಾಡಬೇಕು ಅನ್ನೋದು ಪೊಲೀಸರ ಮೊದಲ ಟಾರ್ಗೆಟ್. ಹೀಗಾಗಿ ಅವರ ಆರೋಪಿಗಳ ಪತ್ತೆಗಾಗಿ ಬಲೆಯನ್ನ ಬೀಸಿದ್ದಾರೆ. ಅವರು ಸಿಕ್ಕ ನಂತರ ಈ ಪ್ರಕರಣ ಯಾಕಾಗಿ ಅಟ್ಯಾಕ್ ನಡೀತು ಅನ್ನೋದು ಕೂಡ ಗೊತ್ತಾಗುತ್ತೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತಹ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಾನಾ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬಿಡದಿಯ ರಿಕ್ಕಿ ರೈ ನಿವಾಸದ ಬಳಿ ಖಾಕಿ ಪೊಲೀಸರು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಮೆಟಲ್ ಡಿಟೆಕ್ಟರ್ ಮೂಲಕ ಇಂಚಿಂಚು ಪರಿಶೀಲನೆ ಮಾಡುತ್ತಿದ್ದಾರೆ. ಒಂದೇ ಕಾಟ್ರೇಜ್ ಪತ್ತೆಯಾಗಿತ್ತು, ಮತ್ತೊಂದು ಇನ್ನೂ ಕೂಡ ಸಿಕ್ಕಿಲ್ಲ. ಅದಕ್ಕೋಸ್ಕರ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ.
ರಿಕ್ಕಿ ರೈ ಕೊಲೆ ಮಾಡಲು ಸುಪಾರಿ ನೀಡಿದ್ದು ಯಾರು ಅನ್ನೋ ಅನುಮಾನದ ಮೇಲೆ ರಾಮನಗರ ಪೊಲೀಸರಿಗೆ ತಲೆನೋವಾಗಿರುವಂತಹ ಫೈರಿಂಗ್ ವಿಚಾರ ಈಗ ಅಂಡರ್ ವರ್ಲ್ಡ್ ಲಿಂಕ್ ಇದೆಯಾ ಅನ್ನೋ ಅನುಮಾನ. ಹಾಗಾಗಿ ಸಿಸಿಬಿ ತನಿಖಾ ತಂಡ ಕೂಡ ಎಂಟ್ರಿ ಕೊಟ್ಟಿದೆ. ಇವತ್ತು ಆಸ್ಪತ್ರೆಯಲ್ಲಿ ರಿಕ್ಕಿ ರೈ ಹೇಳಿಕೆಯನ್ನ ಕೂಡ ಪಡೆಯಲಿದ್ದಾರೆ ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಸಿಸಿಬಿ ಎಂಟ್ರಿ ಆಗಿದೆ. ಸಿಸಿಬಿಯವರು ಯಾವ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ? ಮತ್ತೊಂದು ಕಡೆ ಒಂದು ಕಾಟ್ರೇಜ್ ಮಾತ್ರ ಸಿಕ್ಕಿತ್ತು, ಇನ್ನೊಂದಕ್ಕೋಸ್ಕರ ಮೆಟಲ್ ಡಿಟೆಕ್ಟರ್ ಮೂಲಕ ಅದನ್ನ ಪತ್ತೆ ಹಚ್ಚುವ ಕೆಲಸಗಳಾಗ್ತಾ ಇದೆ. ಓವರ್ ಆಲ್ ಈ ಕ್ಷಣದ ತನಿಖೆ ಹೇಗೆ ಸಾಗ್ತಾ ಇದೆ ಧ್ರುವ? ನಾಗೇಂದ್ರ, ಮುಖ್ಯವಾಗಿ ಘಟನೆ ನಡೆದಂತ ಸ್ಥಳ ಏನಿದೆ ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಈಗ ಸದ್ಯ ರಾಮನಗರ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಪೊಲೀಸರು ಸಾಕ್ಷ್ಯಾಧಾರಗಳ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶ್ವಾನದಳ ಒಂದು ಎಂಟ್ರಿ ಆಗಿ ಅಂದ್ರೆ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ರೆ, ಈಗ ಮೆಟಲ್ ಡಿಟೆಕ್ಟರ್ ಗಳ ಮೂಲಕ ಕೂಡ ಸಾಕ್ಷ್ಯಾಧಾರೆಯನ್ನ ಕಲೆ ಹಾಕ್ತಾ ಇದ್ದಾರೆ. ಮುಖ್ಯವಾಗಿ 2 ಸುತ್ತಿನ ಗುಂಡನ್ನ ಹಾರಿಸಲಾಗಿತ್ತು. ಆದ್ರೆ ನಿನ್ನೆ ಒಂದು ಕಾಟ್ರೇಜ್ ಮಾತ್ರ ಪತ್ತೆಯಾಗಿದೆ. ಇನ್ನೊಂದು ಕಾಟ್ರೇಜ್ಗಾಗಿ ಈಗ ಸದ್ಯ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಫಾರ್ಮ್ ಹೌಸ್ ನ ಘಟನೆ ನಡೆದ ಸ್ಥಳದಲ್ಲೇ ಏನಾದ್ರೂ ಕ್ಲೂ ಸಿಗಬಹುದಾ ಅನ್ನುವಂಥದ್ದು ಈಗ ಪೊಲೀಸರಿಗೆ ಇರುವಂತಹ ಒಂದು ಟಾಸ್ಕ್ ಆಗಿದೆ. ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಗೆ 3 ತಂಡವನ್ನ ಡಿವೈಎಸ್ಪಿ ನೇತೃತ್ವದ ತಂಡವನ್ನ ರಚನೆ ಮಾಡಲಾಗಿದೆ. ಒಂದು ತಂಡ ಆರೋಪಿಗಳಿಗಾಗಿ ಪತ್ತೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ತಂಡ ಸಾಕ್ಷ್ಯಾಧಾರಗಳ ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತು ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ ಜೊತೆಗೆ ಮೆಟಲ್ ಡಿಟೆಕ್ಟರ್ ಜೊತೆಗೆ ಎಂಟ್ರಿ ಆದಂತಹ ಅಧಿಕಾರಿ ಪೊಲೀಸರು ಇಂಚಿಂಚು ಶೋಧವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ 7 ಜನ ಮನೆ ಕೆಲಸದವರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಒಂದು ಕೇಸ್ನಲ್ಲಿ ಮತ್ತೊಂದು ಆಯಾಮ ಅಂತ ಹೇಳಿದ್ರೆ ಅಂಡರ್ವರ್ಲ್ಡ್ ಭೂಗತ ಲೋಕದ ಏನಾದ್ರೂ ನಂಟಿದೆಯಾ, ಇದರ ಯಾವುದಾದ್ರೂ ವೈಷಮ್ಯದ ಹಿನ್ನೆಲೆ ಅಟ್ಯಾಕ್ ಮಾಡಿಸಲಾಯ್ತಾ ಎನ್ನುವಂತ ಒಂದು ಅನುಮಾನವೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿ ಕೂಡ ಎಂಟ್ರಿ ಆಗಿ ತನಿಖೆಯನ್ನ ನಡೆಸ್ತಾ ಇದೆ. ಕಾರಣ ಇಷ್ಟೇ, ಮಾಜಿ ಭೂಗತ ಲೋಕದ ದೊರೆ ಬುತ್ತಪ್ಪ ರೈ ಅವರ ಪುತ್ರ ಈ ರಿಕ್ಕಿ ರೈ ಏನು ಇವ್ರ ಮೇಲೆ ಯಾರಾದ್ರೂ ದ್ವೇಷವನ್ನ ಇಟ್ಟಿದ್ರ ಅಥವಾ ಭೂಗತ ಲೋಕದ ಜೊತೆಗೆ ರಿಕ್ಕಿ ರೈಗೆ ಏನಾದ್ರೂ ನಂಟಿತ್ತ ಎನ್ನುವಂತ ಒಂದು ತನಿಖೆಯನ್ನ ಕೂಡ ಸಿಸಿಬಿ ಪೊಲೀಸರು ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಆರೋಪಿಗಳ ಸುಳಿವು ಕೂಡ ಪೊಲೀಸರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಅಲರ್ಟ್ ಆದಂತಹ ರಾಮನಗರ ಪೊಲೀಸರು ಹಾಗೆ ಬಿಡದಿ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿಗಳು ಯಾರು ಅನ್ನೋದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಎಫ್ಐಆರ್ ನಲ್ಲಿ ಒಟ್ಟು 4 ಹೆಸರನ್ನ ಮೆನ್ಷನ್ ಮಾಡಲಾಗಿತ್ತು. ಆದ್ರೆ ಈಗ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿರುವಂತವರು ಅಟ್ಯಾಕ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಅವರ ಮೂಲಕ ಏನಾದ್ರೂ ಅಟ್ಯಾಕ್ ಆಯ್ತಾ ಅನ್ನುವಂತ ಆಂಗಲ್ ನಲ್ಲಿ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಯಾರು ಬಂದು ಗುಂಡನ್ನ ಹೊಡೆದ್ರು ಅವರನ್ನ ಬಂಧನ ಮಾಡಬೇಕು ಅನ್ನೋದು ಪೊಲೀಸರ ಮೊದಲ ಟಾರ್ಗೆಟ್. ಹೀಗಾಗಿ ಅವರ ಆರೋಪಿಗಳ ಪತ್ತೆಗಾಗಿ ಬಲೆಯನ್ನ ಬೀಸಿದ್ದಾರೆ. ಅವರು ಸಿಕ್ಕ ನಂತರ ಈ ಪ್ರಕರಣ ಯಾಕಾಗಿ ಅಟ್ಯಾಕ್ ನಡೀತು ಅನ್ನೋದು ಕೂಡ ಗೊತ್ತಾಗುತ್ತೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತಹ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಾನಾ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬಿಡದಿಯ ರಿಕ್ಕಿ ರೈ ನಿವಾಸದ ಬಳಿ ಖಾಕಿ ಪೊಲೀಸರು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಮೆಟಲ್ ಡಿಟೆಕ್ಟರ್ ಮೂಲಕ ಇಂಚಿಂಚು ಪರಿಶೀಲನೆ ಮಾಡುತ್ತಿದ್ದಾರೆ. ಒಂದೇ ಕಾಟ್ರೇಜ್ ಪತ್ತೆಯಾಗಿತ್ತು, ಮತ್ತೊಂದು ಇನ್ನೂ ಕೂಡ ಸಿಕ್ಕಿಲ್ಲ. ಅದಕ್ಕೋಸ್ಕರ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಿಕ್ಕಿ ರೈ ಕೊಲೆ ಮಾಡಲು ಸುಪಾರಿ ನೀಡಿದ್ದು ಯಾರು ಅನ್ನೋ ಅನುಮಾನದ ಮೇಲೆ ರಾಮನಗರ ಪೊಲೀಸರಿಗೆ ತಲೆನೋವಾಗಿರುವಂತಹ ಫೈರಿಂಗ್ ವಿಚಾರ ಈಗ ಅಂಡರ್ ವರ್ಲ್ಡ್ ಲಿಂಕ್ ಇದೆಯಾ ಅನ್ನೋ ಅನುಮಾನ. ಹಾಗಾಗಿ ಸಿಸಿಬಿ ತನಿಖಾ ತಂಡ ಕೂಡ ಎಂಟ್ರಿ ಕೊಟ್ಟಿದೆ. ಇವತ್ತು ಆಸ್ಪತ್ರೆಯಲ್ಲಿ ರಿಕ್ಕಿ ರೈ ಹೇಳಿಕೆಯನ್ನ ಕೂಡ ಪಡೆಯಲಿದ್ದಾರೆ ಪೊಲೀಸರು.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಸಿಸಿಬಿ ಎಂಟ್ರಿ ಆಗಿದೆ. ಸಿಸಿಬಿಯವರು ಯಾವ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ? ಮತ್ತೊಂದು ಕಡೆ ಒಂದು ಕಾಟ್ರೇಜ್ ಮಾತ್ರ ಸಿಕ್ಕಿತ್ತು, ಇನ್ನೊಂದಕ್ಕೋಸ್ಕರ ಮೆಟಲ್ ಡಿಟೆಕ್ಟರ್ ಮೂಲಕ ಅದನ್ನ ಪತ್ತೆ ಹಚ್ಚುವ ಕೆಲಸಗಳಾಗ್ತಾ ಇದೆ. ಓವರ್ ಆಲ್ ಈ ಕ್ಷಣದ ತನಿಖೆ ಹೇಗೆ ಸಾಗ್ತಾ ಇದೆ ಧ್ರುವ? ನಾಗೇಂದ್ರ, ಮುಖ್ಯವಾಗಿ ಘಟನೆ ನಡೆದಂತ ಸ್ಥಳ ಏನಿದೆ ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಈಗ ಸದ್ಯ ರಾಮನಗರ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಪೊಲೀಸರು ಸಾಕ್ಷ್ಯಾಧಾರಗಳ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶ್ವಾನದಳ ಒಂದು ಎಂಟ್ರಿ ಆಗಿ ಅಂದ್ರೆ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ರೆ, ಈಗ ಮೆಟಲ್ ಡಿಟೆಕ್ಟರ್ ಗಳ ಮೂಲಕ ಕೂಡ ಸಾಕ್ಷ್ಯಾಧಾರೆಯನ್ನ ಕಲೆ ಹಾಕ್ತಾ ಇದ್ದಾರೆ. ಮುಖ್ಯವಾಗಿ 2 ಸುತ್ತಿನ ಗುಂಡನ್ನ ಹಾರಿಸಲಾಗಿತ್ತು, ಆದ್ರೆ ನಿನ್ನೆ ಒಂದು ಕಾಟ್ರೇಜ್ ಮಾತ್ರ ಪತ್ತೆಯಾಗಿದೆ. ಇನ್ನೊಂದು ಕಾಟ್ರೇಜ್ಗಾಗಿ ಈಗ ಸದ್ಯ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಫಾರ್ಮ್ ಹೌಸ್ ನ ಘಟನೆ ನಡೆದ ಸ್ಥಳದಲ್ಲೇ ಏನಾದ್ರೂ ಕ್ಲೂ ಸಿಗಬಹುದಾ ಅನ್ನುವಂಥದ್ದು ಈಗ ಪೊಲೀಸರಿಗೆ ಇರುವಂತಹ ಒಂದು ಟಾಸ್ಕ್ ಆಗಿದೆ. ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಗೆ 3 ತಂಡವನ್ನ ಡಿವೈಎಸ್ಪಿ ನೇತೃತ್ವದ ತಂಡವನ್ನ ರಚನೆ ಮಾಡಲಾಗಿದೆ. ಒಂದು ತಂಡ ಆರೋಪಿಗಳಿಗಾಗಿ ಪತ್ತೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ತಂಡ ಸಾಕ್ಷ್ಯಾಧಾರಗಳ ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತು ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ ಜೊತೆಗೆ ಮೆಟಲ್ ಡಿಟೆಕ್ಟರ್ ಜೊತೆಗೆ ಎಂಟ್ರಿ ಆದಂತಹ ಅಧಿಕಾರಿ ಪೊಲೀಸರು ಇಂಚಿಂಚು ಶೋಧವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ 7 ಜನ ಮನೆ ಕೆಲಸದವರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಒಂದು ಕೇಸ್ನಲ್ಲಿ ಮತ್ತೊಂದು ಆಯಾಮ ಅಂತ ಹೇಳಿದ್ರೆ ಅಂಡರ್ವರ್ಲ್ಡ್ ಭೂಗತ ಲೋಕದ ಏನಾದ್ರೂ ನಂಟಿದೆಯಾ, ಇದರ ಯಾವುದಾದ್ರೂ ವೈಷಮ್ಯದ ಹಿನ್ನೆಲೆ ಅಟ್ಯಾಕ್ ಮಾಡಿಸಲಾಯ್ತಾ ಎನ್ನುವಂತ ಒಂದು ಅನುಮಾನವೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿ ಕೂಡ ಎಂಟ್ರಿ ಆಗಿ ತನಿಖೆಯನ್ನ ನಡೆಸ್ತಾ ಇದೆ. ಕಾರಣ ಇಷ್ಟೇ, ಮಾಜಿ ಭೂಗತ ಲೋಕದ ದೊರೆ ಬುತ್ತಪ್ಪ ರೈ ಅವರ ಪುತ್ರ ಈ ರಿಕ್ಕಿ ರೈ ಏನು ಇವ್ರ ಮೇಲೆ ಯಾರಾದ್ರೂ ದ್ವೇಷವನ್ನ ಇಟ್ಟಿದ್ರ ಅಥವಾ ಭೂಗತ ಲೋಕದ ಜೊತೆಗೆ ರಿಕ್ಕಿ ರೈಗೆ ಏನಾದ್ರೂ ನಂಟಿತ್ತ ಎನ್ನುವಂತ ಒಂದು ತನಿಖೆಯನ್ನ ಕೂಡ ಸಿಸಿಬಿ ಪೊಲೀಸರು ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಆರೋಪಿಗಳ ಸುಳಿವು ಕೂಡ ಪೊಲೀಸರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಅಲರ್ಟ್ ಆದಂತಹ ರಾಮನಗರ ಪೊಲೀಸರು ಹಾಗೆ ಬಿಡದಿ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿಗಳು ಯಾರು ಅನ್ನೋದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಎಫ್ಐಆರ್ ನಲ್ಲಿ ಒಟ್ಟು 4 ಹೆಸರನ್ನ ಮೆನ್ಷನ್ ಮಾಡಲಾಗಿತ್ತು. ಆದ್ರೆ ಈಗ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿರುವಂತವರು ಅಟ್ಯಾಕ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಅವ್ರ ಮೂಲಕ ಏನಾದ್ರೂ ಅಟ್ಯಾಕ್ ಆಯ್ತಾ ಅನ್ನುವಂತ ಆಂಗಲ್ ನಲ್ಲಿ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಯಾರು ಬಂದು ಗುಂಡನ್ನ ಹೊಡೆದ್ರು ಅವರನ್ನ ಬಂಧನ ಮಾಡಬೇಕು ಅನ್ನೋದು ಪೊಲೀಸರ ಮೊದಲ ಟಾರ್ಗೆಟ್. ಹೀಗಾಗಿ ಅವರ ಆರೋಪಿಗಳ ಪತ್ತೆಗಾಗಿ ಬಲೆಯನ್ನ ಬೀಸಿದ್ದಾರೆ. ಅವರು ಸಿಕ್ಕ ನಂತರ ಈ ಪ್ರಕರಣ ಯಾಕಾಗಿ ಅಟ್ಯಾಕ್ ನಡೀತು ಅನ್ನೋದು ಕೂಡ ಗೊತ್ತಾಗುತ್ತೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.